ಯಾವತ್ತೂ ಅಷ್ಟೇ ನಾವು ಇಂಥ ಹೋಟ್ಲುಗಳಲ್ಲಿ ತಿನ್ನಬೇಕು, ತುಂಬ ಚೆನ್ನಾಗಿ ರುಚಿಯಾಗಿರ್ತದೆ. ಗೊತ್ತಾಯ್ತಾ? ಗೊತ್ತಾಯ್ತು. ಅವರಿಗೆಲ್ಲ ನೋಡಿ ಆಗುದೇ ಇಲ್ಲ ಇಂಥ ಹೋಟ್ಲಲ್ಲೆಲ್ಲ ತಿನ್ನಬೇಕು. ದೂರ ನಿಂತಿದ್ದಾರೆ. ಕುರಿ ಒಂದಕ್ಕೆ ಅಂದರೆ ಸೈಜ್ ಮೇಲೆ ಹೋಗುತ್ತೆ ಆ್ಯಂಡ್ ತೂಕ. ಇದರಲ್ಲಿ ಆಲ್ರೆಡಿ ಇದು ತೆಗ್ದಿಲ್ಲ ಅದರದ್ದು. ಏನು ಅದಕ್ಕೆ ಹೇಳ್ತಾರೆ? ಉಣ್ಣೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇದನ್ನು ಹಿಂಗೆ ಕಿತ್ಕೊಂಡು ಹಿಂಗೆ ಮಾಡಿ ಇದನ್ನು ಸ್ವಲ್ಪ ಸುಟ್ಟು ಸಕ್ಕರೆ ಗಿಕ್ಕರೆ ಹಾಕಿ ತಿಂದರೆ, ಬೆಲ್ಲ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ನಾವು ಬೇರೆ ಬೇರೆ ತೋಟದಲ್ಲೆಲ್ಲ ಹೋಗಿ ಟ್ರೈ ಮಾಡಿದ್ದೀವಿ. ಆ ತೋಟದ ಅನ್ಸುತ್ತೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ತೋರಿಸ್ತೇನೆ ನೋಡಿ. ಸೂಪರ್ ಬರೀ ಡೌಗಳು ನಿಂತು. ಅದಕ್ಕೆ ಎಷ್ಟು ಹೇಳ್ತೀರಿ ಸರ್ ಮೇಕೆಗೆ? ಅದು ಬೇಡ ಬಿಡ್ರಿ, ಇದು ಬನ್ನೂರು ಕುರಿ ಮರಿ. ಇದು ಸಣ್ಣದಾಗಿ ಹಚ್ಚಬೇಕು, ಹುಳಿ ಉಪ್ಪು ಖಾರ ಎಲ್ಲ ಹಾಕಿ ಈಗ ಮಾಡಿ ತಿಂದ್ರೆ ಒಳ್ಳೇದು ಮಾಡ್ತದ. ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್ ಆ್ಯಂಡ್ ವಿ ಆರ್ ಕಮಿಂಗ್ ಟು ಬಂಡಿಕೊಡುಗೆನಹಳ್ಳಿ ಫಾರ್ ಸ್ಪೆಷಲ್ ಶೂಟ್. ಆ್ಯಂಡ್ ನಮ್ಮ ಜೊತೆಗಿದ್ದಾರೆ ರಕ್ಷಿ. ದೂರದ ವೇಣೂರಿನಿಂದ ಬಂದು ಬೆಂಗಳೂರಿನಲ್ಲಿ ಹಲವು ಕಾರ್ಬಾರ್ಗಳನ್ನು ಮಾಡಿರುವಂಥ ರಕ್ಷಿ. ಹಾಗೆ ನಮ್ಮ ಜೊತೆಗೆ ಒಬ್ಬ ಸ್ಪೆಷಲ್ ಪರ್ಸನ್ ಕೂಡ ಇದ್ದಾರೆ, ನಂದನ್ ಬಾಬು. KGF ಬಾಬು ತಮ್ಮ ನಂದನ್ ಬಾಬು. ಆ್ಯಂಡ್ ನಾನು ನಿಮಗೆ ಒಬ್ಬ ಸ್ಪೆಷಲ್ ಪರ್ಸನನ್ನು ಇನ್ವೈಟ್ ಮಾಡಿ ತೋರಿಸ್ಲೇಬೇಕು. ಈರೇನತ್ತಿ ನಮ್ಮ ಸಂತೋಷ್ ಆಚಾರ್ಯ ಗುಂಪಲಾಜೆ. ಸಾಕಷ್ಟು ಸಿನಿಮಾಗಳಲ್ಲಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ನೋಡಿ. ಅವರ ಕೈಯಲ್ಲಿ ಕ್ಯಾಮ್ರಾ ಇವತ್ತು ಕೂಡ ಉಂಟು. ಸ್ಪೆಷಲ್ ಶೂಟ್ ಅಂತ ಹೇಳಿದ್ಮೇಲೆ ಇವರು ಇರಲೇಬೇಕು. ಸೊ ಇನ್ನೊಬ್ಬರು ಇದ್ದಾರೆ ನೋಡಿ, ಒಂದು ತೋಟದಲ್ಲಿ ರಾಗಿ ಕದೀತಾ ಇದ್ದಾರೆ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು. ಯಾರು ಗೊತ್ತುಂಟಲ್ಲ? ಅನೀಶ್ ಪೂಜಾರಿ ಬೇಣೂರು. ದಸ್ಕತ್ ಸಿನಿಮಾದ ಮುಖಾಂತರವಾಗಿ ಇಡೀ ರಾಜ್ಯ ದೇಶದಲ್ಲಿ ಮನೆ ಮಾತಾಗಿರುವಂಥ ರಾಗಿ. ಇದು ರಾಗಿ ಚುರ್ಚುರಾದ. ಸೊ ನಾವು ಇಷ್ಟು ಜನ ಸೇರಿಕೊಂಡು ಇವತ್ತೊಂದು ಸ್ಪೆಷಲ್ ಶೂಟ್ಗೆ ಹೋಗ್ತಾ ಇದ್ದೀವಿ. ಸಿಗುವ. ಹೆಂಗೆ ಗೊತ್ತಾ? ರಕ್ಷಿತರೆ ಏನೇ ಕೈ ಮುಗಿದು ನನ್ನತ್ ಇನ್ನೂ ಅಲ್ಪ ಇದಾನಂತ ಹುಡುಗಿ ಏರ್ಲೆಕ್ ಬಂದು ಆಫ್ ದಿ ರೆಕಾರ್ಡ್ ಸಾವನಿ ಸನ್ನೆ ಚಾಪರ್ ಸನ್ನೆ ಕೊಂಚ ಎಕ್ಕಡದ ಕುಕ್ಕೇನಿಲ್ಲ ಚಾಪರ್ತಾನೆ ಸಾಮಾನ್ಯ ಹೋಟೆಲ್ನಲ್ಲಿ ಸಾಮಾನ್ಯ ತಿನ್ನುತ್ತಿರುವ ಯಾವತ್ತೂ ಅಷ್ಟೇ ನಾವು ಇಂಥ ಹೋಟ್ಲುಗಳಲ್ಲಿ ತಿನ್ನಬೇಕು, ತುಂಬ ಚೆನ್ನಾಗಿ ರುಚಿಯಾಗಿರ್ತದೆ. ಗೊತ್ತಾಯ್ತಾ? ಗೊತ್ತಾಯ್ತು. ಅವರಿಗೆಲ್ಲ ನೋಡಿ ಆಗುದೇ ಇಲ್ಲ ಇಂಥ ಹೋಟ್ಲಲ್ಲೆಲ್ಲ ತಿನ್ನಬೇಕು. ದೂರ ನಿಂತಿದ್ದಾರೆ. ಸಾಂಬಾರು ಇದೆಯಾ? ಈಗ ತಿಂದು ಹೇಳಿ. ಚಟ್ನಿ ಬೇಡ. ಅನೀಶ್ ಹೇಗೆ ಉಂಟು? ಇದು ಚಾ ಬೋಡಿಯಾ? ಸೊಪ್ಪಿದೆ ಅಂತ ಏನಂತೆ ಅಪ್ಪಿ? ಏನು ಸೊಪ್ಪು? ಇದು ಪುದೀನ ಸೊಪ್ಪು. ಎಂಜಿ ಕುಸಾಲೆ ಪಾತ್ರ ಬೇಲದೊಂದು ಇನ್ನು ಗೊತ್ತಿಜ್ಜಿ ಬೊಕ್ಕದಾದ ಮಲ್ಪೆ ಮನೆ ನಮ್ಮ ಅನೀಶ್ ಅಣ್ಣನಿಗೆ ಒಂದು ಜವಾಬ್ದಾರಿ ಕೆಲಸ. ಕನ್ನಡ ಕೂಡ ದಾಲ ಬನ್ಲೆ ಅನೀಶರ್ನ ಬಗ್ಗೆ ಸಾವಂತನೆ ಕೋಡೆ ತುಂತು ನಾದನ ರಾತ್ರಿ ಇನ್ನಿತ್ತ ಬಲ್ಪು ಬೇರೆ ಇತ್ತು ಹೆಂಗ್ ಕೂತಿದ್ದು ಕೊರ್ಕೊರ್ದು ಸಾಕನ್ ಇದೆಂಚ ಶೂಟ್ ಪೂರ ಸಂತ ನಾರ್ಮಲ್ ಬೇರೆ ಬೇಲೆ ಯಾರು ಮಾತ್ರ ಅಲ್ಪನ ಇಲ್ಲೇ ಪಕ್ಕದ ಲೇಲೆ ಬಾಟ್ ನಮ್ಮಲ್ಲು
ಅವಳು ಇಲ್ಲಾಡು ಪಪ್ಪ ಅಂಡಿರಿಗೆ ಮೂಲ್ ಬಚ್ಚಿ ಓ ಈ ಮೂಜಿ ಬರ್ತು ನೀ ಸಾಂಕದೆ ಯಾವ್ದ್ಮೆ ನಡೆದು ನಾಲ್ಗೆ ತಾರದಾಯ್ತಿತ್ತು ನಾನು ಆತ ಆರು ಬೇರೆ ಮಂತಂದಲ್ಲೇ ಇರತ್ತೆ ಹೆಚ್ಚಿನ ಬೇರೆ ತುಲಿ ಅಲ್ಲಿ ನೋಡಿ ಅದ್ರ ಸುತ್ತ ಒಂದು ಗಿಡುಗು ಹಾರಾಡ್ತಾ ಇದೆ ಮಾರ ಅಲ್ಲಿ ಗಿಡಿ ಮೂಲ್ ಮಲ್ಲ ಬೋರಿ ಅದೇ ಒಂದು ಬರ್ಪೂಜಿ ನಾವು ಹಂಚ್ಕೊಂಡ ಬರ್ಬೋದು ನಮ್ಮೂರಷ್ಟೇ ಬೇರೆ ಬರ್ತವ್ರಿಗೆ ತಿಂಗಳಲ್ಲಿ ಬೆಕ್ಕದ ಪೂರ್ಣ ಮಾರ ಮೂಲು ಇಲ್ಲ ಅಳ್ತಾ ಇಲ್ಲ ನೀನು ಸುಳ್ಳು ಸುಮ್ಮನೆ ಕಣ್ಣಲ್ಲಿ ನೀರಿಲ್ಲ ನಾಟಕ ಮಾಡ್ತೀಯಾ ಸ್ಕೂಲ್ಗೆ ಹೋಗಲ್ಲ ಅಂತ ನಾಟಕ ಮಾಡ್ತೀಯಾ ಅಡುಗೆದಾರ ಈ ಮಗುವಿಗೆ ಶಾಲೆ ಕಳ್ಳ ಅನೀಶ್ ಪಾಠ ಹೇಳುದು. ಒಂದೇ ನಗು ಅಳೋದಾದ್ರೆ ಅಳೋದು ಬರುತ್ತೆ, ಅದು ನಗಾಡೋದಾ ನಗಬೇಕು ಕುಶಾಲಿ ಕುಶಾಲ್ ಕುಶಾಲ್ ಇದು ನಮ್ಮ ಶಾಲೆ. ನಮಸ್ತೆ ಮಕ್ಕಳೇ. ನಮಸ್ತೆ ಟೀಚರ್ ಆಯ್ತಾ ರೆಡಿ? ಹಾಂ ಕನ್ನಡದಲ್ಲಿ ನಮಸ್ತೆ ಟೀಚರ್ ಹೇಳಿ. ಕುರಿಗಳು ಸಾರ್ ಕುರಿಗಳು. ಇಲ್ಲಿ ಕುರಿಗಳು ಮಾತ್ರ ಅಲ್ಲ ರೀ, ಹಾಂ, ಮೇಕೆ ಕೂಡ ಇದೆ. ಮೇಕೆ ಕೂಡ ಇದೆಯಾ? ಎಷ್ಟು ಸರ್ ಕುರಿಗಳಿಗೆ? ಇದು ಕುರಿ ಒಂದಕ್ಕೆ ಅಂದರೆ ಸೈಜ್ ಮೇಲೆ ಹೋಗುತ್ತೆ ಆ್ಯಂಡ್ ತೂಕ. ಇದರಲ್ಲಿ ಆಲ್ರೆಡಿ ಇದು ತೆಗ್ದಿಲ್ಲ ಅದರದ್ದು, ಏನು ಅದಕ್ಕೆ ಹೇಳ್ತಾರೆ ಉಣ್ಣೆ 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 ಅದು ತೆಗ್ದಿಲ್ಲ. ಹಾಗಾಗಿ ರೇಟ್ ಇದಕ್ಕೊಂದು 40 ಕೊಡ್ಬೋದು, ಇದೊಂದು 20,000 ಬಾಳುತ್ತೆ ಸರ್ ಇದು. ಇದಾ ಅಂತ ನಮ್ಮದು ಭ್ರಮೆ, ಗೊತ್ತಿಲ್ಲ, ಜಾಸ್ತಿ ಇರ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದಕ್ಕೆ ಎಷ್ಟು ಹೇಳ್ತೀರಿ ಸರ್ ಮೇಕೆಗೆ? ಅದು ಬೇಡ ಬಿಡ್ರಿ, ಇದು ಬನ್ನೂರು ಕುರಿ ಮರಿ. ಹಾಂ ಹಾಂ, ಇದು ಸಣ್ಣದಾಗಿ ಹಚ್ಚಬೇಕು, ಹುಳಿ ಉಪ್ಪು ಖಾರ ಎಲ್ಲ ಹಾಕಿ ಈಗ ಮಾಡಿ ತಿಂದರೆ ಮಲ್ಲೆ ವಜಯ್ ತೋಟದ ಬಗ್ಗೆ ಮಲ್ಲಿ ನೋಡಿ. ಅಡಿಕೆ ತೋಟ ಬಂದು ಅಡಿಕೆ ಬಂದರೆ ಇಲ್ಲಿ ಅಡಿಕೆ ಇದೆ ನೋಡಿ ಹಿಂದೆ. ಈ ಅಡಿಕೆ ಮರದಲ್ಲಿ ಅಡಿಕೆ ಆಗ್ತದೆ. ಏನು ಊರಲ್ಲಿ 8 ಎಕರೆ ಜಾಗ ಇದೆ ಸ್ವಸ್ತಿಕಿಗೆ, ಆದರೆ ಇಲ್ಲಿ ಬೆಂಗಳೂರಿಗೆ ಬಂದು ಅಡಿಕೆ ತೋಟ ನೋಡಿ ಆಸೆ ಪಡ್ತಾ ಇದ್ದಾನೆ. ಇದನ್ನು ಕದಿಬೇಕು ಅಂತೆಲ್ಲ ಯೋಚನೆ ಮಾಡಿದ್ದಾನೆ, ಬಟ್ ಅಲ್ಲಿ CC ಕ್ಯಾಮರಾ ಇದೆ ಅಂತ ಅವನಿಗೆ ಗೊತ್ತು. ಹಾಗಾಗಿ ಸುಮ್ಮನೆ ವೀಡಿಯೋ ಮಾಡೋ ಥರ ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಕದ್ರೆ ಅವನೇ ಕದ್ದಿರೋದು ಅಂತ ಹೇಳ್ತಾ ಇದ್ದಾನೆ ಸ್ವಸ್ತಿಕ್. ಈಗ ಏನು ಕ್ಯಾಮ್ರಾ ಪರ್ಸನ್ ಸ್ವಸ್ತಿಕ್ ಜೊತೆ ಅನೀಶ್ ಪೂಜಾರಿ ಬೇಣೂರು. ನಮ್ಮದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಮ್ಮದೇ ರಾಗಿ ತೋಟ ಫುಲ್ಲು ಹೊಸದಾಗಿ ಪರ್ಚೇಸ್ ಮಾಡಿರೋದು. ರಾಗಿ ಬೆಳೆದು ಕೊಟ್ಟಿದ್ದಾರೆ ನಮ್ಗೆ ಯಾರು. ನೋಡಿ ಈಗ ರಾಗಿಯನ್ನು ಹೇಗೆ ಪ್ರೋಸೆಸ್ ಮಾಡಿ ತಿನ್ನೋದು ಅಂತ ನಾನು ತೋರಿಸ್ತೇನೆ ನೋಡಿ. ಈಗ ರಾಗಿ ತೆನೆ, ಇದು ರಾಗಿ ತೆನೆ ಹೆಂಗೆ ಬಂದಿದೆ ನೋಡಿ. ಇದನ್ನು ಹಿಂಗೆ ಕಿತ್ಕೊಂಡು ಹಿಂಗೆ ಮಾಡಿ ಇದನ್ನು ಸ್ವಲ್ಪ ಸುಟ್ಟು ಸಕ್ಕರೆ ಗಿಕ್ಕರೆ ಹಾಕಿ ತಿಂದರೆ, ಬೆಲ್ಲ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ನಾವು ಬೇರೆ ಬೇರೆ ತೋಟದಲ್ಲೆಲ್ಲ ಹೋಗಿ ಟ್ರೈ ಮಾಡಿದ್ದೀವಿ. ಆ ತೋಟದ ಅನ್ಸುತ್ತೆ ಮಾಡಿ ಈಗ ಹಾಕಿ ಆಯ್ತಲ್ಲ, ಇದನ್ನು ಈಗ ನಾವು ಪೊರ್ಲಾಗಿ ಈಗ ಉಜ್ಜಬೇಕು. ಹೇಗೆ ಅಂತ ಹೇಳಿದ್ರೆ ನಾವು ಒಳ್ಳೆ ಇದು ಹೀಗೆ ಮಾಡ್ತಾರಲ್ಲ ಹಾಗೆ. ಕಣಕಣದಲ್ಲಿ ಕೇಸರಿ, ಕಣಕಣದಲ್ಲಿ ಕೇಸರಿ, ವಿಮಲ್ ಪಾನ್ ಮಸಾಲ. ನೋಡಿ ಈಗ ಬಂತು ನೋಡಿ, ರಾಗಿ ಈಗ ಬಂದಿದೆ. ಇದು ರಾಗಿ ಓಲ್ ಬತ್ತುವರಿ, ಇದು ರಾಗಿ ನೋಡಿ, ಇದು ರಾಗಿ. ಇದು ಸ್ವಲ್ಪ ನೀವು ಬಿಸಿಯಲ್ಲಿ ಎಲ್ಲಿಯಾದರೂ ಹಾಕಿ ಇದು ಮಾಡಿದರೆ ತುಂಬ ಚೆನ್ನಾಗಿರ್ತದೆ, ಪರಿಮಳ ಎಲ್ಲ ಬರ್ತಿತ್ತು. ಆದರೂ ಈಗೇನು ತೊಂದರೆ ಇಲ್ಲ ನೋಡಿ. ಇದನ್ನು ಹೀಗೆ ತಿನ್ಬೋದು. ನಾನು ಹೇಗೆ ತಿಂದು ತೋರಿಸ್ತೇನೆ ನೋಡಿ. ಸೂಪರ್ ಸೂಪರ್ ಅಷ್ಟೇ.